KN ಬಾಬುರೆಡ್ಡಿ ಅಣ್ಣವರ ಹುಟ್ಟುಹಬ್ಬದ ಅಂಗವಾಗಿ ಬಿಜೆಪಿ ಕಾರ್ಯಕರ್ತರಿರ್ಬೋದು ಎಲ್ಲ ಪ್ರತಿಯೊಬ್ಬ ನಾಯಕರು ಬಂದು ಇಲ್ಲಿ ಪಕ್ಷನ ಬಲಿಷ್ಠಗೊಳಿಸೋದ್ರಲ್ಲಿ ನಮ್ಮೆಲ್ಲ ಕೊಡ್ತಿ ವಾರ್ಡ್ ಮತ್ತಷ್ಟು ಸಮಾಜ ಸೇವೆ ಮಾಡುವ ಶಕ್ತಿ ಕೊಟ್ಟು ದೇವರು ಆಯುಷು ಆರೋಗ್ಯ ಸಂಪತ್ತು ಯಾರೇ ಯಾವ ಟೈಮಲ್ಲಿ ಬಂದರೂ ಸಹಾಯವನ್ನು ಕೇಳ್ಕೊಂಡು ಬಂದರೂ ಸಹ ಐವತ್ತೆರಡನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತೇವೆ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಕಷ್ಟ ಸುಖಗಳು ಎದ್ದೊಳ್ಕೊಂಡು ಸಮಾಜ ಸೇವಕರು, ಜನಾನುರಾಗಿಗಳು ಮತ್ತು ಜನಸೇವಕರಿಗೆ ಅವರ ಹುಟ್ಟುಹಬ್ಬದಂದು ಸಹಜವಾಗಿ ಅವರ ಅಭಿಮಾನಿಗಳು ಬಂದು ಆ ಹುಟ್ಟುಹಬ್ಬವನ್ನು ಅರ್ಥಗರ್ಭಿತವಾಗಿ ಆಚರಿಸುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಇದೊಂದು ಟ್ರೆಂಡ್ ಆಗ್ತಾ ಇದೆ. ಅದೇ ರೀತಿಯಾಗಿ ಅವರು ಮಾಡಿದಂಥ ಕೆಲಸಗಳು ಇನ್ನಷ್ಟು ಹೆಚ್ಚಾಗಿ ಮಾಡಲಿ, ಹಾಗೆಯೇ ಅವರು ಬಡವರ ಬಗ್ಗೆ ಮತ್ತಷ್ಟು ಕಾಳಜಿಯನ್ನು ತೋರಿಸಲಿ ಎನ್ನುವಂತಹ ಅಭಿಮಾನದಿಂದ ಅಂದರೆ ಆ ಮುಖಂಡರ ಬಳಿ ಬಂದು ಹುಟ್ಟುಹಬ್ಬವನ್ನು ಆಚರಿಸ್ತಾರೆ. ಅಂತಹ ಮುಖಂಡರ ಪೈಕಿ ಬೆಂಗಳೂರು ಪೂರ್ವ ತಾಲೂಕಿನ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಕೊರಟತಿ ವಾರ್ಡ್ನ ಬಿಜೆಪಿಯ ಉಸ್ತುವಾರಿಗಳು, ಹಾಗೆಯೇ ಕೊರಟತಿ ಗ್ರಾಮ ಪಂಚಾಯಿತಿಯ 2 ಬಾರಿ ಗ್ರಾಮ ಪಂಚಾಯಿತಿ ಸದಸ್ಯರು, ಹಾಗೆ ಲ್ಯಾಂಡ್ ಟ್ರಿಬ್ಯುನಲ್ನ ಸದಸ್ಯರು ಆಗಿದ್ದಂತಹ KN ಬಾಬುರೆಡ್ಡಿರವರ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿಗಳು ಅದ್ದೂರಿಯಾಗಿ ಕಾಚಮಾರನಹಳ್ಳಿಯಲ್ಲಿ ಆಯೋಜಿಸಿದ್ದರು. ಅಪಾರ ಸಂಖ್ಯೆಯಲ್ಲಿನ ಅವರ ಅಭಿಮಾನಿಗಳು ಬಂದು ಅವರ ಹುಟ್ಟುಹಬ್ಬಕ್ಕೆ ಶುಭಾಶಯಗಳನ್ನು ಕೋರಿದರು. ವಿವಿಧ ರೀತಿಯಾದಂಥ ಕೇಕ್ಗಳನ್ನು ಮತ್ತು ವಿವಿಧ ರೀತಿಯಾದಂಥ ಪುಷ್ಪಮಾಲೆಗಳನ್ನು ತಂದು KN ಬಾಬುರೆಡ್ಡಿರವರಿಗೆ ತೊಡಿಸಿ ಅವರಿಗೆ ಆ ಒಂದು ಸಿಹಿಯನ್ನು ತಿನ್ನಿಸುವ ಮೂಲಕ ಹುಟ್ಟುಹಬ್ಬವನ್ನು ಅರ್ಥಗರ್ಭಿತವಾಗಿ ಆಚರಿಸಿದರು. ಇವರು ಕೊರಟತಿ ಗ್ರಾಮ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರು ಕೂಡ ಹೌದು. ಹಲವು ರೀತಿಯಾದಂಥ ಸಮಾಜ ಸೇವೆಗಳನ್ನು ಕೂಡ ಇಂದಿಗೂ ಮುಂದುವರಿಸಿಕೊಂಡು ಬರ್ತಿದ್ದಾರೆ. ಇವರ ಹುಟ್ಟುಹಬ್ಬವನ್ನು ರೇಣುಕಾ ಯಲ್ಲಮ್ಮ ಬಳಗದಿಂದ ಹಾಗೆ ಬಿಜೆಪಿಯ ಮುಖಂಡರು, ಸಮಾಜ ಸೇವಕರುಗಳು ಆಚರಿಸಿದರು. ಇವರಿಗೆ ವಿಶಿಷ್ಟವಾದಂತಹ ಇವರದೇ ಭಾವಚಿತ್ರವಿರುವಂಥ ಕೇಕ್ಗಳನ್ನು ತಂದರು. ಬೃಹದಾಕಾರದ ಹೂಮಾಲೆಗಳನ್ನು ತೊಡಿಸಿ ಹುಟ್ಟುಹಬ್ಬವನ್ನು ಆಚರಿಸಿದರು. ಈ ಒಂದು ಸಂದರ್ಭದಲ್ಲಿ ಬಾಬುರೆಡ್ಡಿರವರ ಅಭಿಮಾನಿ ಬಳಗ, ಹಾಗೆ KV ಸತೀಶ್ ರೆಡ್ಡಿ ಅಣ್ಣ ಮತ್ತು ಶಂಕರ್ KC, ಹೇಮಂತ್ ರೆಡ್ಡಿ, ಆಟೋ ಮಧು, ಬೀರೇಶ್, ಸತೀಶ್, ನಾಗೇಶ್, ನಾಗರಾಜ್, ನಂದನ್, ಮನೋಜ್, ದರ್ಶನ್, ರೋಹಿತ್, KG ಮದನ್ ಪೂಜಾರಿ ಇತರರು ಭಾಗವಹಿಸಿ ಇವರ ಹುಟ್ಟುಹಬ್ಬಕ್ಕೆ ಶುಭಾಶಯಗಳನ್ನು ಕೋರಿದಂಥ ಆ ಎಲ್ಲ ದೃಶ್ಯಗಳ ಒಂದು ಝಲಕ್ ನೋಡೋಣ ಬನ್ನಿ. ಪ್ರತಿಯೊಬ್ಬ ನಾಯಕರು ಬಂದು ಇಲ್ಲಿ ಬೆಳಗ್ಗೆಯಿಂದನೂ ನಮ್ಮ ಮನೆ ಹತ್ರ ಬಂದು ವಿಶ್ ಮಾಡಿ ಹೋಗಿದ್ದಾರೆ. ಅವರೆಲ್ಲರಿಗೂ ನಾನು ಆಭಾರ ಇರ್ತೇನೆ. ಏನು 52ನೇ ವರ್ಷಕ್ಕೆ ಕಾಲಿಟ್ಟಿದ್ದೀನಿ, ಇನ್ನೂ ಹೆಚ್ಚು ಜವಾಬ್ದಾರಿ ಬಂದಿದೆ ನನಗೆ. ಮುಂದೆ ಬರುವಂಥ ದಿನಗಳಲ್ಲಿ ಇನ್ನೂ ಸಮಾಜ ಸೇವೆಗಳನ್ನ ಹೆಚ್ಚಿಗೆ ಮಾಡ್ತಾ ಏನು ಬಡವರಿಗೆ ಒಂದು ಪ್ರೀತಿ ವಿಶ್ವಾಸ ಎಲ್ಲ ತೋರಿಸ್ತಾ ಎಲ್ರಿಗೂ ಒಂದು ಒಳ್ಳೆಯ ಹೆಸರು ಗಳಿಸ್ಕೊಬೇಕು. ಯಾಕಂದರೆ ನಾನು ವಿಶೇಷವಾದ ದಿನ ಇವತ್ತು ಮಾತಾಡಬೇಕು. ಯಾಕಂದರೆ ನಾನು ಹುಟ್ಟು ಬೆಳೆದಂಥ ಒಂದು ಹಾದಿ ಭಾಳ ಕಷ್ಟಕರವಾಗಿತ್ತು. ಮೊದಲನೇ ಬಾರಿಗೆ ಗ್ರಾಮ ಪಂಚಾಯತಿ ಸದಸ್ಯನಾದಾಗ 1 ಓಟಿಂದ ಗೆದ್ದು ಏನು ನಮ್ಮ ಮಾವನವರು ಇವತ್ತಿಲ್ಲ ನಮ್ಮಲ್ಲಿ, ರಾಮರೆಡ್ಡಿಯವರ ಆಶೀರ್ವಾದದಲ್ಲಿ ಮೊದಲನೇ ಬಾರಿಗೆ ಗ್ರಾಮ ಪಂಚಾಯತಿ ಸದಸ್ಯನಾದ ಮಾಜಿ ಶಾಸಕರು ಅರವಿಂದ್ ಲಿಂಬಾವಳಿ ಅವರು ಮಿನಿಸ್ಟರ್ ಆಗಿದ್ದಾಗ ಅವ್ರಿಗೆ ಒಂದು ಮಾತು ತಗೊಂಡು ನನಗೆ ಟಿಕೆಟ್ ಕೊಡಬೇಕು ಅಂತೇಳಿ ರಾಜಕೀಯಕ್ಕೆ ಬಂದಂಥವ್ರು ನಾನು. ಸುಮಾರು ಒಂದು 20 ವರ್ಷ ಜರ್ನಿ ಆಯಿತು ರಾಜಕಾರಣದಲ್ಲಿ. ಭಾಳ ಕಷ್ಟ. ನಿಮ್ಗೆ ಗೊತ್ತಿದೆ ಮಾಧ್ಯಮ ಮಿತ್ರರಿಗೆ ಯಾವ ಥರ ರಾಜಕಾರಣ ಅಂದರೆ ಭಾಳ ಕಷ್ಟ ಇದೆ. ಏನೋ ಒಂದು ಅಡಚಣೆ ಎಲ್ಲ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಆದರೆ ಎಲ್ಲ ಅನುಸರಿಸ್ಕೊಂಡು ಒಂದು ಮೆಟ್ಲಾಗಿ ಒಂದು ಪಂಚಾಯತಿ ಸದಸ್ಯನಾಗಿ, ಒಂದು ಪಂಚಾಯತಿ ಉಪಾಧ್ಯಕ್ಷನಾಗಿ, ಮತ್ತು ಒಂದು ವಾರ್ಡ್ ಅಧ್ಯಕ್ಷನಾಗಿ, ಶಕ್ತಿ ಕೇಂದ್ರ ಅಧ್ಯಕ್ಷನಾಗಿ, ವಾರ್ಡ್ ಅಧ್ಯಕ್ಷನಾಗಿ, ಹಾಗೆ ಪಕ್ಷದಲ್ಲಿ ಹಲವಾರು ಕೊಟ್ಟಿದ್ದಾರೆ ನಾನು. ಯಾಕಂದರೆ ತಾಲೂಕು ಪಂಚಾಯತಿ ಟಿಕೆಟಿಂದ ಹಿಡಿದು ಒಂದು ಭೂನ್ಯಾಯ ಮಂಡಳಿ ಸದಸ್ಯನಾಗಿ ಮಾಡಿದ್ದಾರೆ. ಈಗ 2ನೇ ಬಾರಿಗೆ ಪಂಚಾಯತಿ ಸದಸ್ಯನಾಗಿದ್ದೇನೆ. ಸ್ವಲ್ಪ ಅದರಲ್ಲಿ ಮಿಸ್ ಆಯಿತು. ನಾನು ಚೇರ್ಮನ್ ಆಗೋದು ನಮ್ಮಲ್ಲಿರೋಂಥ ಕುತಂತ್ರದಿಂದನೇ ತಪ್ಪಿಸ್ಬಿಟ್ರು. ಒಂದು ನಾಯಕರಾದಂಥ ಒಂದು ಸನ್ಮಾನ್ಯ ಅರವಿಂದ್ ಲಿಂಬಾವಳಿಯವ್ರ ಮಾತು ಧಿಕ್ಕರಿಸಿ ಅವರು ಮಾಡಿದ್ದು ತುಂಬ, ಅದೊಂದು ಮಾತ್ರ ನೋವಿನ ಸಂಗತಿ ನಿಮ್ಗೆ ಗೊತ್ತಿದೆ. ಅದೆಲ್ಲ ನಮ್ಮ BJP
ನಾಯಕರ ಕೊರತೆಯಿಂದ ಇದು ಆಗಿತ್ತು ಕೆಲಸ. ನಮ್ಮಲ್ಲಿರೋಂಥ ಪಂಚಾಯತಿ ಸದಸ್ಯರು ನಮ್ಮ BJP ಮುಖವಾಡ ಹಾಕ್ಕೊಂಡು ನಮ್ಮ BJPನಲ್ಲಿ ಬೆಳೆದು ನಮ್ಮ ಬೆನ್ನಿಂದನೇ ನಮಗೆ ಒಂದು ಯಾವ ಥರ ಆಯಿತು ಅಂತ ನಿಮಗೆಲ್ಲರಿಗೂ ಗೊತ್ತಿದೆ. ಅದನ್ನೆಲ್ಲ ಪ್ರಸ್ತಾಪ ಮಾಡೋದು ಬೇಡ. ಅವ್ರಿಗೂ ಒಳ್ಳೆಯದಾಗಲಿ. ನಾನು ಇಷ್ಟೇ ಹೇಳಕ್ಕೆ ಬಯಸ್ತೀನಿ, ನಮ್ದು ಏನೇ ಕೊಟ್ರೇನು ನಮಗೆ MLA ಭಾಳ ಸೊಗಸಾಗಿ ಬೆಳೆಸಿದ್ದಾರೆ. ಯಾರೇ ನನ್ನಂಥ 100 ಅಲ್ಲ 1000 ಅಲ್ಲ ಲಕ್ಷಾನುಗಟ್ಟಲೆ ಕಾರ್ಯಕರ್ತರು ಇವತ್ತು ದಿವಸ ಈ ಮಟ್ಟಕ್ಕೆ ಬೆಳೆದಿರೋದು ಅಂದರೆ ಅದು ಸನ್ಮಾನ್ಯ ಶ್ರೀಯುತ ಅರವಿಂದ್ ಲಿಂಬಾವಳಿಯವರಿಂದ. ಮತ್ತು ನಮ್ಮೆಲ್ಲ BJP ಸಂಘಟನೆ, ವಿಶೇಷವಾಗಿ ನಾನು ಏನು ಮೊದಲನೇ ಬಾರಿಗೆ ಪಂಚಾಯತಿ ಮೆಂಬರ್ ಆದೆ ಆಗ ನಮ್ಮ ಬೂತು ಕಾಂಗ್ರೆಸ್ಮಯ ಆಗಿತ್ತು. ಯಾವ ಥರ ಇತ್ತು ಅಂದರೆ, ಇಲ್ಲಿ ನಮ್ಮ ಸ್ನೇಹಿತರು ಇದ್ದಾರೆ, ಇವ್ರ ಅಣ್ಣ ಅವರು ಪಕ್ಕ RSS ಇದರಲ್ಲಿ ಹಿನ್ನೆಲೆಯಲ್ಲಿ ಬಂದಂಥವ್ರು ನಮ್ಮ ಸ್ನೇಹಿತರು ಹರೀಶ್ ಅವರು ಮತ್ತು ಶ್ರೀನಿವಾಸ್ ರೆಡ್ಡಿ ಅವರು. ಆವಾಗ್ಲೂ ಯಾವತ್ತೂ ನಾವು BJP ಅನ್ನೋದು ಪದನೇ ಇರ್ತಾ ಇರಲಿಲ್ಲ. ಅಂಥದ್ರಲ್ಲಿ ನಾನು ಮೊದಲನೇ ಬಾರಿಗೆ ಪಂಚಾಯತಿ ಸದಸ್ಯನಾದಮೇಲೆ 55 ಓಟ್ ಫಸ್ಟ್ ಎಲೆಕ್ಷನಲ್ಲಿ ಲೀಡ್ ಕೊಟ್ಟಿದ್ದೆ. ಅದನ್ನು ಬೆಳೆಸ್ತಾ MP ನಲ್ಲಿ 85, ಆಮೇಲೆ MLA ಮತ್ತೆ 125 ಗತ್ತಿದ್ವಿ. MP ಗೆ 200 ಚಿಲ್ಲರೆ ಹೋಯಿತು. ಮತ್ತು 3ನೇ ಸಲ MLA ಎಲೆಕ್ಷನ್ಗೆ 225 ಹೋಯಿತು. ಮೊನ್ನೆ ನಡೆದಂಥ MP ಎಲೆಕ್ಷನ್ನಲ್ಲಿ 300 ಚಿಲ್ಲರೆ ಲೀಡ್ ಕೊಟ್ಟರು. ಒಂದೇ ಗೊತ್ತಲ್ಲ ನಮ್ಗೆ ಆ ಹೆಮ್ಮೆ ಇದೆ. ಒಂದು ಪಕ್ಷ ಹಂತವಾಗಿ ಬೆಳೆಸ್ಕೊಂಬರೋದು ನಮ್ಗೆ, ಯಾಕಂದರೆ ನಮಗದು ಕಲಿಸ್ಕೊಟ್ಟಿದ್ದಾರೆ ಯಾವ ಥರ ಪಕ್ಷ ಸಂಘಟನೆ ಮಾಡಬೇಕು, ಹೆಂಗೆ ಮಾಡಬೇಕು. ಅದಕ್ಕೆ ಈಗ ನನಗೆ ಹೆಚ್ಚಿನ ಜವಾಬ್ದಾರಿ ಕೊಟ್ಟಿದ್ದಾರೆ. ಕೊಡ್ತಿ ವಾರ್ಡ್ ಉಸ್ತುವಾರಿಯಾಗಿ ಕೆಲಸ ಮಾಡಪ್ಪ ನೀನು ಅಂತ ಕೆಲಸ ಕೊಟ್ಟಿದ್ದಾರೆ. ನಾನು ಒಂದು ಕಾರ್ಯಕರ್ತನಾಗಿ ಅವ್ರು ಏನು ನಮ್ಮ ಸಾಹೇಬ್ರು ಏನು ಕೆಲಸ ಹೇಳ್ತಾರೋ ಅದನ್ನು ಚಾಚು ತಪ್ಪದೆ ಪ್ರತಿಯೊಂದು ಹಂತದಲ್ಲೂ ಪಕ್ಷನ ಬಲಿಷ್ಠಗೊಳಿಸೋದ್ರಲ್ಲಿ ನಮ್ಮೆಲ್ಲ ಕೊಡ್ತಿ ವಾರ್ಡ್ ಏನು ನಮ್ಮ ಈಗಿನ ಅಧ್ಯಕ್ಷರಿದ್ದಾರೆ ಅವರು ನಮ್ಮ ಸತೀಶ್ ರೆಡ್ಡಿ ಅವರು, ಅವ್ರಿಗೂ ಬೆನ್ನೆಲುಬಾಗಿ ನಮ್ಮೆಲ್ಲ ಪಂಚಾಯತಿ ಸದಸ್ಯರು ಇದ್ದಾರೆ. ಮಾಲೇಪುರ ಸೋಮಣ್ಣ ಇದ್ದಾನೆ, ಮಾಜಿ ಮೆಂಬರ್ಗಳಿದ್ದಾರೆ, ಇನ್ನು ಕೊಡ್ತಿ ಮುಖಂಡರು ಹಲವಾರು ಸುಮಾರು ಜನ RW ಅವರು ಬಂದಿದ್ದರು. ಎಲ್ಲರೂ ಬಂದು ಹೋಗಿದ್ದಾರೆ. ನನಗೊಂದು ಖುಷಿ ಏನಂದರೆ ನಾವು ಈ ಮಟ್ಟಕ್ಕೆ ಬೆಳಿಬೋದು, ನಾವು ರಾಜಕಾರಣದಲ್ಲಿ ಈ ಥರ ಹಿಂಗೆ ಆಗ್ತೀವಿ ಅಂತ ನಮ್ಮದೇ ಆದಂಥ ಒಂದು ಕಲ್ಪನೆ ಇರುತ್ತೆ. ಆ ಕಲ್ಪನೆ ಅನುಗುಣವಾಗಿ ನಮಗೇನು ಪಕ್ಷ ನಿರ್ವಹಿಸುತ್ತೋ ಆ ಜವಾಬ್ದಾರಿನ ಅಚ್ಚುಕಟ್ಟಾಗಿ ನಿರ್ವಹಿಸಿ ಒಂದು ಬೆಳಕಾಗಿ ಒಂದು ಕೆಲಸ ಕಾರ್ಯಗಳಲ್ಲಿ ನಮ್ಮ ಸಾಹೇಬ್ರು ಅದಕ್ಕೆ ಕಲಿಸ್ಕೊಟ್ಟಿರೋದು ನಮಗೆಲ್ಲ. ಏನೇ ಕೆಲಸ ಮಾಡಿದ್ರೂ ಒಂದು ಪಕ್ಷದಡಿನಲ್ಲಿ ಒಂದು ಯಾವ ಥರ ಕೆಲಸ ಮಾಡಬೇಕು ಅಂದರೆ, ನಮ್ಮ ಒಂದು ಚಿಕ್ಕ ಹಳ್ಳಿನಲ್ಲಿ ಕೋಟ್ಯಾಂತರ ರೂಪಾಯಿ ಕೊಟ್ಟಿದ್ದಾರೆ. ಇಡೀ ನಮ್ಮ ವಾರ್ಡ್ ಮಟ್ಟ ತಗೊಂಡ್ರೆ ಸುಮಾರು ಕೋಟಿ ಕೆಲಸ ಕೊಟ್ಟಿದ್ದಾರೆ. ಹೌದು, ಸಹಜವಾಗಿ ರಾಜಕೀಯ ಮುಖಂಡರುಗಳು ತಮ್ಮ ಹುಟ್ಟುಹಬ್ಬಗಳನ್ನು ಖಾಸಗಿಯಾಗಿ ಇಲ್ಲವೇ ಪ್ರವಾಸವನ್ನು ಮಾಡುವುದರ ಮುಖಾಂತರ ಆಚರಿಸಿಕೊಳ್ಳುವಂಥದ್ದು ಅದು ಸಹಜವೇ ಸರಿ. ಆದರೆ ಯಾರು ಸಮಾಜದ ಬಗ್ಗೆ ಕಾಳಜಿಯನ್ನು ಹೊಂದಿರ್ತಾರೆ ಅವರ ಬಗ್ಗೆಯೇ ಆ ಪ್ರಯೋಜನವನ್ನು ಪಡೆದುಕೊಂಡಂಥವರು ಸ್ನೇಹಿತರು, ಆಪ್ತ ಬಳಗದವರು ಅವರೇ ಕೇಕ್ ತಂದು ಅವರ ಹುಟ್ಟುಹಬ್ಬವನ್ನು ಆಚರಿಸ್ತಾರೆ. ಅಂತಹವರ ಪೈಕಿ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಕೊಡತಿ ಗ್ರಾಮ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರು, ಹಾಲಿ ಸದಸ್ಯರು, ಲ್ಯಾಂಡ್ ಟ್ರಿಬ್ಯುನಲ್ನ ಸದಸ್ಯರು, ಈ ರೀತಿಯಾದಂಥ ಹಲವು ಜವಾಬ್ದಾರಿಗಳನ್ನು ನಿರ್ವಹಿಸಿದಂಥ KN ಬಾಬುರೆಡ್ಡಿರವರ ಹುಟ್ಟುಹಬ್ಬಕ್ಕೆ ಅಪಾರ ಸಂಖ್ಯೆಯಲ್ಲಿನ ಅಭಿಮಾನಿಗಳು ಶುಭಾಶಯಗಳನ್ನು ಕೋರಿದರು. ಆ ಎಲ್ಲ ದೃಶ್ಯಗಳನ್ನು ಕೋರ್ತಾ ಯಾರೆಲ್ಲ ಏನೆಲ್ಲ ಶುಭಾಶಯಗಳನ್ನು ಕೋರಿದರು ಅನ್ನೋದನ್ನು ನೋಡೋಣ ಬನ್ನಿ. ನಮ್ಮ ಬಾಬನವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಅವರಿಗೆ ಆ ದೇವರು ಆಯುಷು, ಆರೋಗ್ಯ, ಸಂಪತ್ತು ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಮತ್ತೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ನಗರ ಮಂಡಲದ ಭಾಗವಾಗಿರುವ ಬಾಬುರೆಡ್ಡಿಯವರು ಅದಕ್ಕೆ ಸೀಮಿತ ಏನಲ್ಲ, ಇಡೀ ಕ್ಷೇತ್ರಕ್ಕೆ ಸೀಮಿತ. ಅವರು 2 ಬಾರಿ ಈ ಕೊಡ್ತಿ ಪಂಚಾಯತಿಯನ್ನು ಪ್ರತಿನಿಧಿಸಿ 2 ಬಾರಿ ಕೊಡ್ತಿ ಪಂಚಾಯತಿಯ ಸದಸ್ಯರಾಗಿ, 1 ಬಾರಿ ಕೊಡ್ತಿ ಪಂಚಾಯತಿಯ ಉಪಾಧ್ಯಕ್ಷರಾಗಿ, ಹಾಗೂ ನಮ್ಮ ಸರ್ಕಾರವಿದ್ದಾಗ ನಮ್ಮ ನೆಚ್ಚಿನ ನಾಯಕರಾದ ಅರವಿಂದ್ ಲಿಂಬಾವಳಿಯವರ ಒಂದು ಸಹಕಾರದಿಂದ ಬೆಂಗಳೂರಿನ ಭೂ ನ್ಯಾಯ ಮಂಡಳಿ ಸದಸ್ಯರಾಗಿ ಅಪಾರ ಸೇವೆಯನ್ನು ಬಡ ಜನತೆಗಾಗಿ ಸಲ್ಲಿಸಿದಂಥ ವ್ಯಕ್ತಿ ನಮ್ಮ ಬಾಬುರೆಡ್ಡಿಯವರು. ಅವರ ವೈಯಕ್ತಿಕವಾಗಿ ಹೇಳೋದಾದರೆ ಸದಾ ನಿಷ್ಠೆಯಿಂದ ನಡ್ಕೊಂಡಂಥ ವ್ಯಕ್ತಿ, ಮುಂದಕ್ಕೂ ಸಹ ನಿಷ್ಠೆಯಿಂದ ನಡ್ಕೊಳ್ತಿರ್ತಕ್ಕಂಥ ವ್ಯಕ್ತಿ. ಅವರಲ್ಲಿ ಬಡವರು ಸಾಹುಕಾರರು ಅನ್ನೋ ಭೇದ ಭಾವ ಇಲ್ಲ. ಯಾರೇ ಬಂದರೂ ನಮ್ಮ ಮಹದೇವಪುರದ ಜನತೆ ಅಂತಲೇ ಅವರು ಸ್ವೀಕಾರ ಮಾಡ್ತಾರೆ. ತಮ್ಮ ಕೈಲಾದ ಸಹಾಯವನ್ನು ಸಹ
ಯಾರೇ ಯಾವ ಟೈಮಲ್ಲಿ ಬಂದರೂ ಸಹಾಯವನ್ನು ಕೇಳ್ಕೊಂಡು ಬಂದರೂ ಸಹ ಅವರ ಒಂದು ಕೈ ಮುಂದೆ ಕೊಡುಗೈ ಇದ್ದಾನೆ ಅಂತ ಹೇಳ್ಬೋದು. ಆ ಒಂದು ಕೆಲಸವನ್ನು ಅವ್ರು ಮಾಡ್ಕೊಂಡು ಬರ್ತಾವ್ರೆ. ಇನ್ನು ನಾವು ರಾಜಕೀಯ ಪಕ್ಷದಲ್ಲಿರೋದ್ರಿಂದ, ನಾವು ಭಾರತೀಯ ಜನತಾ ಪಾರ್ಟಿಯನ್ನು ಪ್ರತಿನಿಧಿಸ್ತಾ ಇರೋದ್ರಿಂದ ಅವರು ಪಕ್ಷದ ಕಟ್ಟಾಳು, ಪಕ್ಷದ ಶಿಸ್ತಿನ ಸಿಪಾಯಿ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ನಮ್ಮ ನೆಚ್ಚಿನ ನಾಯಕರಾದ ಅರವಿಂದ್ ಲಿಂಬಾವಳಿ ಅವರು ಏನು 2008ರಲ್ಲಿ ನಮ್ಮ ಮಹದೇವಪುರಕ್ಕೆ ಅಭ್ಯರ್ಥಿಯಾಗಿ ಬರ್ತಾರೆ, ಅಂದಿನಿಂದಲೂ ಸಹ ಇಂದಿನವರೆಗೂ ಈಗ ನಮ್ಮ ನೆಚ್ಚಿನ ಶಾಸಕರಾದ ಅರವಿಂದ್ ಲಿಂಬಾವಳಿಯವರ ಧರ್ಮಪತ್ನಿಯಾದ ಮಂಜುಳಾ ಅರವಿಂದ್ ಲಿಂಬಾವಳಿಯವರ ಒಂದು ಮಾರ್ಗದರ್ಶನದಲ್ಲಿ, ನಮ್ಮ ನಾಯಕರಾದ ಅರವಿಂದ್ ಲಿಂಬಾವಳಿಯವರ ಮಾರ್ಗದರ್ಶನದಲ್ಲಿ ಹಾಗೂ ನಮ್ಮ ಕ್ಷೇತ್ರದ ಅಧ್ಯಕ್ಷರಾದಂಥ ಮನೋಹರ್ ರೆಡ್ಡಿಯವರ ಮಾರ್ಗದರ್ಶನದಲ್ಲಿ ಇಡೀ ಕೊಡ್ತಿ ವಾರ್ಡನ್ನು ಜೊತೆಯಲ್ಲಿ ಒಗ್ಗೂಡಿಸ್ಕೊಂಡು ಪಕ್ಷವನ್ನು ಮುನ್ನಡೆಸ್ಕೊಂಡು ಅವರೀಗ ಕೊಡ್ತಿ ವಾರ್ಡ್ನ ಉಸ್ತುವಾರಿಗಳಾಗಿ ಕಾರ್ಯನಿರ್ವಹಿಸ್ತಾವ್ರೆ. ಜವಾಬ್ದಾರಿಯನ್ನು ಸ್ವೀಕರಿಸಿ ಭಾಳ ಅಚ್ಚುಕಟ್ಟಾದ ಒಂದು ವ್ಯವಸ್ಥಿತವಾದ ಒಂದು ಪಕ್ಷ ಸಂಘಟನೆಯ ಕೆಲಸದಲ್ಲಿ ಸಹ ಅವರು ತೊಡಗಿಸ್ಕೊಂಡಿದ್ದಾರೆ. ಅವ್ರಿಗೆ ಸೇವಾ ಮನೋಭಾವ ಹೆಚ್ಚು. ಎಲ್ಲೇ ಹೋದರೂ ಸಹ ಅವರು ಯಾವುದೇ ಒಂದು ನಮ್ಮ ನಾಯಕರು ಹೇಳ್ಕೊಟ್ಟಂಥ ಒಂದು ಮಾರ್ಗದರ್ಶನ ಅದು. ಏನಪ್ಪ ಅಂತೇಳಿ ಬರ್ತ್ಡೇ ಮಾಡೋದು ಬರೀ ಕೇಕ್ ಕಟ್ ಮಾಡಿ ಕೇಕ್ ತಿನ್ಕೊಂಡು ಹೋಗೋದಲ್ಲ. ನಮ್ಮ ಕೈಲಾದ ಮಟ್ಟಿಗೆ ಯಾವುದಾದ್ರೂ ಒಂದು ಸೇವಾ ಕಾರ್ಯವನ್ನು ಮಾಡ್ಕೊಂಡು ಹೋಗೋದು. ನಮ್ಮ ಯಾರೇ ಬರ್ತ್ಡೇ ಮಾಡಿದ್ರು ನಮ್ಮ ಮಹದೇವಪುರ ಕ್ಷೇತ್ರದಲ್ಲಿ ಒಂದು ಸೇವಾ ಕಾರ್ಯಕ್ರಮ ಅಂತ ಮಾಡ್ತಾರೆ. ಬಡವ್ರಿಗೆ ಸ್ಕೂಲಲ್ಲಿ ಬುಕ್ಸ್ ಕೊಡೋದು, ಇಲ್ಲ ಬಟ್ಟೆ ಕೊಡೋದು, ಬಡವ್ರಿಗೆ ಊಟ ಕೊಡೋದು, ಅಂಥ ಒಂದು ಕಾರ್ಯಗಳನ್ನು ನಾವು ಮಹದೇವಪುರ ಕ್ಷೇತ್ರದಲ್ಲಿ ನಾವು ಮಾಡ್ಕೊಂಡು ಬರ್ತಾಯಿದ್ದೀವಿ. ಇದು ನಿರಂತರವಾಗಿ 2008ರಿಂದಲೂ ನಡೀತಾ ಇದೆ. ಅದೇ ರೀತಿ ಬಾಬು ರೆಡ್ಡಿಯವರ ಹುಟ್ಟುಹಬ್ಬ ದಿನದಂದು ಸಹ ಪ್ರತಿ ವರ್ಷ ನಾನು ಕಂಡಂಗೆ ಯಾವುದಾದ್ರೂ ಒಂದು ಸೇವಾ ಕಾರ್ಯಕ್ರಮವನ್ನು ಅವರು ಮಾಡಿರ್ತಾರೆ. KN ಬಾಬು ರೆಡ್ಡಿ ಅಣ್ಣವರ ಹುಟ್ಟುಹಬ್ಬದ ಅಂಗವಾಗಿ ಇಂದು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ, ಅವರಿಗೆ ದೇವರು ಆರೋಗ್ಯ, ಐಶ್ವರ್ಯ, ಅಧಿಕಾರ, ಸಕಲ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಅವರು ಮುಂದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಅಧಿಕಾರ ಲಭಿಸಲಿ. ಈ ಭಾಗದಲ್ಲಿ ಅತ್ಯಂತ ಹೆಚ್ಚಿನ ಜನಸಂಪರ್ಕ ಮತ್ತು ಜನನುರಾಗಿಗಳಾಗಿ ಅವರು ಉತ್ತಮವಾದಂಥ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇದೇ ರೀತಿ ಅವರು ಇನ್ನೂ ಮುಂದಿನ ದಿನಗಳಲ್ಲಿ ಒಂದು ಉತ್ತಮವಾದಂಥ ರೀತಿಯಲ್ಲಿ ಈ ಭಾಗದಲ್ಲಿ ಅವರು ಹೆಚ್ಚಿನ ಅಧಿಕಾರವನ್ನು ದೇವರು ಅವ್ರಿಗೆ ಕೊಟ್ಟು ಅವರನ್ನು ಇನ್ನೂ ಹೆಚ್ಚಿನ ಹುಟ್ಟುಹಬ್ಬಗಳು ನೂರಾರು ಕಾಲ ಅವರು ಚೆನ್ನಾಗಿ ಸುಖವಾಗಿ ಬಾಳಬೇಕು. ಈ ಭಾಗದಲ್ಲಿರುವಂಥ ಎಲ್ಲ ಅವರ ಅಭಿಮಾನಿಗಳಿಗೆ ಮತ್ತು ಅವರ ಸ್ನೇಹಿತರು, ಬಂಧು ಬಳಗಕ್ಕೆ ಎಲ್ಲರೂ ಕೂಡ ಅವರ ಕಡೆಯಿಂದ ಇದೇ ರೀತಿ ಒಂದು ವಿಶ್ವಾಸದಿಂದ ಅವರು ಉತ್ತಮವಾದಂಥ ನಾಯಕನಾಗಿ ಹೊರಹೊಮ್ಮಿದ್ದಾರೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರ ನಾಯಕತ್ವಕ್ಕೆ ಇಲ್ಲಿ ಅವ್ರಿಗೆ ದೇವರ ಆಶೀರ್ವಾದ ಸಿಗಲಿ ಅಂತೇಳಿ ಸಂದರ್ಭದಲ್ಲಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಾನು ಕೋರ್ಲಿಕ್ಕೆ ಬಯಸ್ತೇನೆ. ಹೌದು, ಹೀಗೆ ಅಪಾರ ಸಂಖ್ಯೆಯಲ್ಲಿನ ಅಭಿಮಾನಿಗಳು ಬಂದು ಇವರ ಹುಟ್ಟುಹಬ್ಬಕ್ಕೆ ಶುಭಾಶಯಗಳನ್ನು ಕೋರಿ ಇವರಿಗೆ ಸಮಾಜ ಸೇವೆಯನ್ನು ಮಾಡೋದಕ್ಕೆ ಇನ್ನಷ್ಟು ಶಕ್ತಿಯನ್ನು ದೇವರು ಕೊಡಲಿ ಅಂತೇಳಿ ಶುಭ ಹಾರೈಸಿದ್ದು ಹೀಗೆ. ನಮ್ಮೆಲ್ಲರ ನೆಚ್ಚಿನ ನಾಯಕರು, ಕೊಡ್ತಿ ವಾರ್ಡ್ ಉಸ್ತುವಾರಿಗಳು, ಮಾಜಿ ಭೂ ನ್ಯಾಯ ಮಂಡಳಿ ಸದಸ್ಯರು ಹಾಗೂ ಹಾಲಿ ಕೊಡ್ತಿ ಗ್ರಾಮ ಪಂಚಾಯತಿ ಸದಸ್ಯರಾದ ನಮ್ಮ ಯುವಕರ ಎಲ್ಲರ ಒಂದು ನೆಚ್ಚಿನ ನಾಯಕರಾದ ಸನ್ಮಾನ್ಯ KN ಬಾಬು ರೆಡ್ಡಿ ಅಣ್ಣನವರಿಗೆ ಇವತ್ತು ಒಳ್ಳೆಯ ದಿನವೇ ಅವರು ಹುಟ್ಟುಹಬ್ಬ ಬಂದಿದೆ. ದಸರಾ ಇವತ್ತೇ ಒಂದು ರೀತಿಯಲ್ಲಿ ನಾವು ದಸರಾ ಪ್ರಾರಂಭ ಆಗಿದೆ. ತಾಯಿ ಚಾಮುಂಡೇಶ್ವರಿ ನಮ್ಮ ಬಾಬಣ್ಣನವರಿಗೆ ಮತ್ತಷ್ಟು ಸಮಾಜ ಸೇವೆ ಮಾಡುವ ಶಕ್ತಿ ಕೊಟ್ಟು ಆಯುಷು, ಆರೋಗ್ಯ, ಐಶ್ವರ್ಯ, ಅಂತಸ್ತು ಹಾಗೂ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಭಾಳಷ್ಟು ಅಧಿಕಾರವನ್ನು ಆಲ್ರೆಡಿ ಅನುಭವಿಸಿ ಬಂದಿದ್ದಾರೆ. ಆದರೆ ಅವರು ಇರಬೇಕಾದಂಥ ಸ್ಥಾನ ಇನ್ನೂ ಅವರು ರೀಚ್ ಆಗಿಲ್ಲ. ನಾವೆಲ್ಲ ಒಟ್ಟಾಗಿ ಅವ್ರಿಗೆ ಆ ಒಂದು ಸ್ಥಾನವನ್ನು ಇನ್ನೂ ಕೆಲವೇ ದಿನಗಳಲ್ಲಿ ತುಂಬುವಂಥ ಒಂದು ಜೊತೆಲಿರ್ತೀವಿ ಅಂತ ಹೇಳ್ತಾ ಅವ್ರಿಗೆ ಒಳ್ಳೆಯ ಸ್ಥಾನಮಾನ ಇಷ್ಟರಲ್ಲೇ ಸಿಗಲಿ. ಏನು ಇವಾಗ ಜನಸೇವೆ ಮಾಡ್ತಾಯಿದ್ದಾರೋ ಇನ್ನೂ ಅತಿ ಹೆಚ್ಚು ಜನಸೇವೆ ಮಾಡ್ಕೊಂಡು ಈ ನಮ್ಮ ಕೊಡ್ತಿ ಭಾಗದಲ್ಲಿ ಇಡೀ ಮಹದೇವಪುರ ಕ್ಷೇತ್ರಕ್ಕೆ ಅಣ್ಣ ಪರಿಚಯ ಆಗಿದ್ದಾರೆ. ಅವ್ರಿಗಿನ್ನೂ ಒಳ್ಳೆಯ ರಾಜಕೀಯದಲ್ಲಿ ಇನ್ನೂ ಉನ್ನತ ಸ್ಥಾನ ಸಿಗಲಿ ಅಂತ ನಾವೆಲ್ಲ ಹುಡುಗರ ಪರವಾಗಿ ನಾನು ಹಾರೈಸ್ತೀನಿ. ನಾಯಕರಾದ KN ಬಾಬು ರೆಡ್ಡಿ ಅಣ್ಣನವರಿಗೆ 52ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತೀವಿ. KN ಬಾಬು ರೆಡ್ಡಿ ಅಣ್ಣನವರಿಗೆ 52ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ. ಹಾಗೂ ನಮ್ಮ ಸಂಘದ ಪರವಾಗಿ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ವಿನಾಯಕ ಗೆಳೆಯರ ಬಳಗ ವತಿಯಿಂದ
ಅವರಿಗೆ ಜನ್ಮದಿನ ಶುಭ ಕೋರುತ್ತಿದ್ದೇನೆ. ಹಬ್ಬದ ಆರ್ಥಿಕ ಶುಭಾಶಯಗಳು. ಗ್ರಾಮ ಪಂಚಾಯಿತಿ ಸದಸ್ಯರಾದ ನಮ್ಮ ಎಲ್ಲರ ಮೆಚ್ಚಿನ ನಾಯಕರಾದ KN ಬಾಬುರೆಡ್ಡಿ ಅಣ್ಣವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಮುಂದಿನ ದಿನಗಳಲ್ಲಿ ಈ ಭಾಗವನ್ನು ಕಾರ್ಪೊರೇಟರ್ ಒಂದು ಸ್ಥಾನಕ್ಕೂ ಅವರು ಮುಂದಿನ ದಿನಗಳಲ್ಲಿ ಅರ್ಹರು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ಒಂದು ಸಕ್ರಿಯವಾಗಿ BJPಯಲ್ಲಿ ಉಳ್ಕೊಳೋದು ಅಂದರೆ ಅಷ್ಟೊಂದು ಸಲೀಸಲ್ಲ. ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಕಷ್ಟ ಸುಖಗಳು ಎದ್ದೊಳ್ಕೊಂಡು, ಯಾಕಂದರೆ ಯಾವ ಥರ ಅಂದರೆ ನಮ್ಮದು ಒಂದು ಕ್ರಮಶಿಕ್ಷಣ ಪಾರ್ಟಿ. ಆ ಕ್ರಮಶಿಕ್ಷಣ ಪಾರ್ಟಿಯಲ್ಲಿ ಏಳು ಬೀಳುಗಳು ಎಷ್ಟೋ ಆಗಿದೆ ಅದನ್ನ ಎದುರಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ. ಕಾಚಿಮಂಡಳ್ಳಿ ಅಂತ ಹೆಸರಾಗಿರ್ತಕ್ಕಂಥ ಕಾಚಿಮಂಡಳ್ಳಿ ಹುಟ್ಟಿ ಅವರು ಪಂಚಾಯಿತಿ ಸದಸ್ಯರಾಗಿ, ಆಮೇಲೆ ಭೂ ನ್ಯಾಯ ಮಂಡಳಿ ಸದಸ್ಯರಾಗಿ ಉನ್ನತ ಸ್ಥಾನಕ್ಕೆ ಬೆಳೆದಿರತಕ್ಕಂಥ ನಮ್ಮ ಎಲ್ಲ ರೆಡ್ಡಿ ಆಗಿರತಕ್ಕಂಥ ಬಾಬುರೆಡ್ಡಿ ಅವರಿಗೆ ನಮ್ಮ ಹುಟ್ಟುಹಬ್ಬದ ಶುಭ. ಈ ಸಂದರ್ಭದಲ್ಲಿ KN ಬಾಬುರೆಡ್ಡಿ ಎಸ್ ಅಭಿಮಾನಿ ಬಳಗ, KV ಸತೀಶ್ ರೆಡ್ಡಿ, ಶಂಕರ್ KC, ಹೇಮಂತ ರೆಡ್ಡಿ, ಆಟೋ ಮಧು, ಬೀರೇಶ್, ಸತೀಶ್, ನಾಗೇಶ್, ನಾಗರಾಜ್, ನಂದನ್, ಮನೋಜ್, ದರ್ಶನ್, ರೋಹಿತ್, ಮದನ್ KG ಹಾಗೆ ಮದನ್ ಪೂಜಾರಿ ಇತರರು ಉಪಸ್ಥಿತರಿದ್ದರು. ಇವರ ಹುಟ್ಟುಹಬ್ಬಕ್ಕೆ ಶುಭಾಶಯಗಳನ್ನು ಕೋರಿದರು. ಹಾಗೆ ರೇಣುಕಾ ಯಲ್ಲಮ್ಮ ದೇವಿ ವಿನಾಯಕ ಬಳಗದ ಗೆಳೆಯರು ಸಹ ಇವರ ಹುಟ್ಟುಹಬ್ಬಕ್ಕೆ ಶುಭಾಶಯನ ಕೋರಿದರು. ಬಾಬುರೆಡ್ಡಿರವರು ಇನ್ನಷ್ಟು ಸಮಾಜ ಸೇವೆಗಳನ್ನು ಮಾಡಿ ಅವರ ಸ್ನೇಹಿತರ ಆರೈಕೆಯಂತೆ ಅವರು ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ. ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.